ಇದೆ. ನಮ್ಮ ಕೊಡಗೂಲು ಕೂಡ ಈ ಸಮಸ್ಯೆ ಭಾಳ ದೊಡ್ಡದಾಗಿದೆ. ನಮ್ಮ ಇಡೀ ಒಂದು ವಿರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಕಡೆ ಇದು ಕೆಲವು ದಾಖಲೆಗಳು, ಕೆಲವು ಪ್ರಕರಣಗಳು ನಾವು ನೋಡಿದ್ದೀವಿ. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಈಗಾಗಲೇ ನೋಡಿದ್ದೀರ ಈ ಒಂದು ಕೋಗಿಲೆ ಲೇಔಟ್ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತ. ಸೊ ಇದು ಭಾಳ ನಾನು ಕೂಡ ಟ್ವಿಟ್ಟರಲ್ಲಿ ಒಂದು ವಿಡಿಯೋ ಹಾಕಿದೆ. ಕೆಲವು ಬಾಂಗ್ಲಾದೇಶಿಗಳು ಇಲ್ಲೇ ಸೂಕ್ತವಾದಂಥ ಜಾಗ ನಮಗೆ ಉದ್ಯೋಗ ಸಿಕ್ಕೋದಕ್ಕೆ ಕರ್ನಾಟಕ, ಯಾಕೆಂದರೆ ಬೇರೆ ರಾಜ್ಯ ಇವತ್ತು ಅಚ್ಚುಕಟ್ಟಾಗಿ ತಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಫ್ರೀ ಆಗಿದೆ, ಬಂದು ಇಲ್ಲೇ ಇರಿ ಅಂತ ಬಾಂಗ್ಲಾದೇಶಿಗಳು ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದು ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಈ ರಾಜ್ಯ ಸರ್ಕಾರದ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆಗ್ರಹ. ಗಡಿಯಲ್ಲಿ ಕೊಡಬೇಕಾಗಿರ್ತಕ್ಕಂಥ ಒಂದು ಏನು ವ್ಯವಸ್ಥೆ ಇದೆ ಅದನ್ನ ನಾವು ಕೊಡ್ತಾ ಇದ್ದೀವಿ. ಆದರೆ ಕೆಲವು ಕಡೆ ರಾಜ್ಯಗಳ ವೈಫಲ್ಯದಿಂದ ವೆಸ್ಟ್ ಬೆಂಗಾಲ್ ನಿರ್ದಿಷ್ಟವಾಗಿ ಮತ್ತು ಇಂಥ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೇ ಇರೋ ಕಾರಣಕ್ಕಾಗಿ ಇವರೆಲ್ಲರಿಗೂ ಕೂಡ ಅವಕಾಶ ಸಿಗ್ತಾ ಇದೆ. ಆಧಾರ್ ಕಾರ್ಡು ಯಾರು ಇಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರದವರು ಯಾರನ್ನ ಬಿಡ್ತಾ ಇದ್ದಾರೆ ಮಾಡೋದಕ್ಕೆ? ಕಾನೂನು ಮತ್ತು ಸುವ್ಯವಸ್ಥೆ ಕರ್ನಾಟಕದಲ್ಲಿ ನಿಮ್ಗಾಗಲೇ ನಾನು ಬೇರೆ ಬೇರೆ ಕಡೆ ಹೇಳಿದ್ದೀನಿ. ಮೈಸೂರಲ್ಲಿ, ಬಹುಶಃ ಮಂಡ್ಯದಲ್ಲಿ ಹೇಳಿಲ್ಲ. ಆದರೆ ಇವತ್ತು ಮೈಸೂರಿನ ಡ್ರಗ್ಸ್ ಘಟಕ ಪತ್ತೆ ಆಗಿರ್ತಕ್ಕಂಥದ್ದು ಸುಮಾರು 390 ಕೋಟಿ ಇರ್ಬೋದು. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಘಟಕಗಳನ್ನು ಪತ್ತೆ ಆಗಿದೆ. ನಮ್ಮ ಪೊಲೀಸ್ ಅಲ್ಲ, ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಇಲ್ಲಿ ಪತ್ತೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಒಂದು ಘಟನೆ. ಯಾಕೆಂದರೆ ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಅವ್ರಿಗೆ ಇವತ್ತು ಸ್ವಾತಂತ್ರ್ಯ ಇಲ್ಲ ಕೆಲಸ ಮಾಡೋದಕ್ಕೆ. ಅವರ ಕಾಂಗ್ರೆಸ್ಸಿನ ಒಂದು ಏಜೆಂಟ್ಗಳ ಥರ ವರ್ತನೆ ಮಾಡೋದಕ್ಕೆ ಅವ್ರಿಗೆ ಒತ್ತಾಯಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬೆಳ್ಳಾರಿ ಒಂದು ಪ್ರಕ್ರಿಯೆ ಇರ್ಬೋದು, ಬೆಳ್ಳಾರಿಯ ಒಂದು ಪ್ರಕರಣ ಇರ್ಬೋದು, ನಂತರ ಹುಬ್ಳಿಯ ಪ್ರಕರಣ ಇರ್ಬೋದು, ನಂತರ ಬೇರೆ ಬೇರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇರ್ಬೋದು. ಮೈಸೂರಿನಲ್ಲಿ ದಸರಾ ಆದ ನಂತರನೇ ಒಂದು ಸಣ್ಣ ಹುಡುಗಿ ಅಂದರೆ ರೇಪ್ ಮತ್ತು ಮರ್ಡರ್ ಆಗಿರೋದು, ಅಪ್ರಾಪ್ತ ಹುಡುಗಿದು, ಅದನ್ನು ಕೂಡ ಕಲಬುರಗಿಯಿಂದ ಬಂದಿರೋದು, ಬಲೂನ್ ಮಾರಾಟ ಮಾಡುವಂಥದ್ದು ಕುಟುಂಬ. ಅಂಥ ಏನು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಅವ್ರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಒಂದು ರೀತಿ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಅವ್ರ ಕೆಲಸವನ್ನು ಮಾಡ್ತಾ ಇರೋದು ಅತ್ಯಂತ ಖಂಡನೀಯ ಒಂದು ವಿಷಯ. ಮೈಸೂರು ಈಗಾಗಲೇ MCC ವಲಯಗಿಂತ ಜಾಸ್ತಿ ಬೆಳೆದಿದೆ. ನೀವು ಎಲ್ಲ ಪಟ್ಟಣ ಪಂಚಾಯತಿ, ಚಾಮುಂಡೇಶ್ವರಿ ಕ್ಷೇತ್ರಗಳಿರ್ಬೋದು, ನಗರಸಭೆಗಳಿರ್ಬೋದು, ಎಲ್ಲದೂ ಕೂಡ ಒಂದು ಸೌಲಭ್ಯದ ಕೊರತೆ ಇದೆ. ಒಂದು ರೀತಿ ಸ್ಥಳೀಯ ಚುನಾವಣೆಯೂ ಕೂಡ ನಡೆಸ್ತಾ ಇಲ್ಲ, ಒಂದು ರೀತಿ MCC ಚುನಾವಣೆಯೂ ಕೂಡ ನಡೆಸ್ತಾ ಇಲ್ಲ ಇವರು. ಗ್ರಾಮ ಪಂಚಾಯತಿಗಳಿರ್ಬೋದು ಇತ್ಯಾದಿ ಎಲ್ಲ ಭಾಳ ಸೌಲಭ್ಯದ ಒಂದು ಕೊರತೆ ಇದೆ. ಆ ಕಾರಣಕ್ಕಾಗಿ ಗ್ರೇಟರ್ ಮೈಸೂರು ಅವಶ್ಯಕತೆ ಇದೆ. ಆದರೆ ಅದು ವೈಜ್ಞಾನಿಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು, ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿರೋದು. ಪ್ರಸ್ತುತ ಇರ್ತಕ್ಕಂಥ ಯೋಜನೆ ಅದು ಯಾವತ್ತೋ 10-15 ವರ್ಷ ಹಿಂದೆನೋ ಏನೋ ರೂಪಿಸಿರ್ತಕ್ಕಂಥದ್ದು. ಇವತ್ತಿನ ಆಧುನಿಕ ಒಂದು ಏನು ಪರಿಸ್ಥಿತಿ ಇದನ್ನೇ ಅದನ್ನ ಗಮನಿಸಿ ಪುನಃ ಅದನ್ನ ರಚನೆ ಮಾಡೋದು ಅತಿ ಅವಶ್ಯ. ಮತ್ತು ನಮ್ಮ ಪಾರಂಪರಿಕತೆಯೂ ಕೂಡ ಉಳಿಸೋ ದೃಷ್ಟಿಯಲ್ಲಿ ಒಂದು ಯೋಜನೆಯೂ ಮಾಡಬೇಕಾಗಿದೆ. ಯಾಕೆಂದರೆ ಗ್ರೇಟರ್ ಮೈಸೂರು ಅಂದರೆ ಒಂದು ಗ್ರೇಟರ್ ಬ್ಯಾಂಗ್ಳೂರು ಅಥವಾ ಇನ್ನೊಂದು ಬೃಹತ್ತು ನಗರದ ಕಾಯ್ದೆ ಥರ ಅಲ್ಲ. ಇದಕ್ಕೆ ಆದಂಥ ಒಂದು ಯುನೀಕ್ನೆಸ್ ಇದೆ, ಅನನ್ಯತೆ ಇದೆ. ಅದರ ಒಂದು ಕಾಳಜಿ ಇಟ್ಕೊಂಡು ಇವರು ಗ್ರೇಟರ್ ಮೈಸೂರು ಮಾಡಲಿ, ನಮ್ಮದೇನು ಸಮಸ್ಯೆ ಇಲ್ಲ. ಯಾಕೆಂದರೆ ನಗರ ಬೆಳೆದ್ಬಿಟ್ಟಿದೆ. ಹಾಂ, ನಾನು ಪತ್ರ ಬರಿತಾ ಇದ್ದೀನಿ. ಈಗಾಗಲೇ ನಮ್ಮ NHIನೂ ಕೂಡ ಪತ್ರ ಬರೆದೆ. ರಾಜ್ಯ ಸರ್ಕಾರ ಜಮೀನು ಕೊಡಲಿ, ನಾವೇ ಸರ್ವಿಸ್ ರೋಡ್ ಮಾಡ್ತೀವಿ. ಏನು ಏನಕ್ಕೆ ನರೇಗಾ ರಾಜ್ಯದ ಎಲ್ಲ ಕೇಳೇ ಫೈನಲ್ ಮಾಡಿರೋದು. ಸಂಸತ್ನಲ್ಲಿ ಒಂದು ನಿಮಿಷ ಸಂಸತ್ನಲ್ಲಿ ಸುಮಾರು 2 ದಿನ ಚರ್ಚೆ ಆಗಿ ಇದು ಅನುಷ್ಠಾನ ಆಗಿರ್ತಕ್ಕಂಥ ಕಾಯಿಲೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ 20-30 ಬಿಲ್ಲು ಯಾವುದೇ ಚರ್ಚೆ ಆಗಿ ಅನುಷ್ಠಾನ ಆಗಿರ್ತಕ್ಕಂಥದ್ದು ಬಿಲ್ ಅಲ್ಲ ಇದು.